ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಭಾರತದ ಪವಿತ್ರ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರಗಳಲ್ಲಿ ಕುಂಭಮೇಳದಂತಹ ಉತ್ಸವಗಳನ್ನು ಆಚರಿಸಿ ಪರ್ವಕಾಲದಲ್ಲಿ ಪುಣ್ಯ ಸ್ನಾನ ಮಾಡುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಜಾರಿಯಲ್ಲಿದೆ. ತಿರುಮಕೂಡಲು ಶ್ರೀ ಕ್ಷೇತ್ರವು ದಕ್ಷಿಣ ಗಂಗಾ ಎಂದೇ ಪ್ರಖ್ಯಾತವಾದ ಕಾವೇರಿ ವರನದಿ, ಕಪಿಲ ಮತ್ತು ಗುಪ್ತಗಾಮಿನಿ ಸ್ಫಟಿಕ ಸರೋವರಗಳ ಸಂಗಮ ಕ್ಷೇತ್ರವೆನಿಸಿ ಪುರಾಣ ಇತಿಹಾಸದಲ್ಲಿ ಮಹತ್ವದ ಮನ್ನಣೆ ಗಳಿಸಿದೆ. ಇಲ್ಲಿನ ಎರಡು ದಂಡೆಗಳಲ್ಲಿರುವ ಅತ್ಯಂತ ಪ್ರಾಚೀನ ಕಾಲದ ಶ್ರೀ ಗುಂಜ ನರಸಿಂಹಸ್ವಾಮಿ ಅಗಸ್ತ್ಯ ಮುನಿಗಳು ಸ್ವತಃ ತಾವೇ ಮರಳಿನ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಶ್ರೀ ಅಗಸ್ತೇಶ್ವರ ಸ್ವಾಮಿ, ಶ್ರೀ ಹನುಮಂತೇಶ್ವರ ಸನ್ನಿಧಿಗಳು ವಿರಾಜಮಾನವಾಗಿವೆ. ತ್ರಿವೇಣಿ ಸಂಗಮದಲ್ಲಿ 12ನೆಯ ಮಹಾಕುಂಭಮೇಳವು 2025 ಫೆಬ್ರವರಿ 10, 11, 12ರಂದು ಘಟಿಸಿರುವುದು ಭಕ್ತರ ಪಾಲಿಗೆ ಪುಣ್ಯಪ್ರದವೇ ಆಗಿದೆ. ಜೊತೆಗೆ ಈ ಸಾಲಿನ ಕುಂಭಮೇಳಕ್ಕೆ ಲಭಿಸಿರುವ ಅಮೃತ ಮುಹೂರ್ತ ಮಹೋದಯ ಪುಣ್ಯಸ್ನಾನಕ್ಕೆ ಅತ್ಯಂತ ಪ್ರಸಕ್ತವಾಗಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ 3 ದಿನಗಳ ಕಾಲ ನಡೆಯುವ ಈ ಪವಿತ್ರ ಉತ್ಸವವು ಯಾವುದೇ ಜಾತಿ, ಮತ, ಪಂಥಗಳ, ವರ್ಣ, ವರ್ಗಗಳ ಭೇದ ಭಾವ ರಹಿತವಾಗಿ ಅತ್ಯಂತ ಸಡಗರ ಸಂಭ್ರಮಗಳಿಂದ ಸರ್ವ ಜನಾಂಗದ ಶಾಂತಿ ಸೌಹಾರ್ದಗಳ, ಸಂತೋಷ ಸಾಮರಸ್ಯಗಳ ಸಂಗಮವಾಗಿದೆ. ಇಲ್ಲಿನ ಪುಣ್ಯಸ್ನಾನದ ಸುಸಂದರ್ಭದಲ್ಲಿ ವಿಶ್ವಶಾಂತಿಗಾಗಿ ನದಿ ಸಂಗಮದ ನೆಲೆಯಲ್ಲಿ ಹೋಮ, ಹವನ, ಜಪ, ತಪ, ಅಭಿಷೇಕ, ಪೂರ್ಣಾಹುತಿ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ. ವಿವಿಧ ಧರ್ಮಾಚಾರ್ಯರ ಧರ್ಮೋಪದೇಶಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಭಾಗವಹಿಸುವ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿನ ಮಠಗಳು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಅನ್ನದಾಸೋಹವನ್ನು ಏರ್ಪಡಿಸಿವೆ. ಮತ್ತು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೂವರು ಕೂಡ 1989ರಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಉತ್ತರ ಭಾರತದಲ್ಲಿ ಮಾತ್ರ ಈ ಕುಂಭಮೇಳ ನಡೆಯುತ್ತದೆ. ಎಲ್ಲರ ಮನಸ್ಸನ್ನು ದೈವಿ ಭಾವನೆಯ ಕಡೆ ಕೊಂಡೊಯ್ಯುವಂಥ ಒಂದು ಪವಿತ್ರ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿಯೂ ಕೂಡ ಇಂತಹ ಪವಿತ್ರ ಕಾರ್ಯವನ್ನು ನಾವು ಮಾಡಬೇಕು. ನಮ್ಮ ಈ ದಕ್ಷಿಣ ಭಾರತದ ಎಲ್ಲ ಸಂತರನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ನದಿಗಳ ಸಮೀಪದಲ್ಲಿ ಎಲ್ಲಿ ಸಂಗಮ ಇದೆಯೋ ಅಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ತಾರೆ. 1989ರಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆ ಜಾಗವನ್ನು ಹುಡುಕಿ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹುಡುಕಿದಾಗ ಮೈಸೂರು ಜಿಲ್ಲೆಯ ತಿರುಮಕೂಡಿನಲ್ಲಿ ಒಂದು ಪವಿತ್ರವಾದ ಜಾಗವನ್ನು ನೋಡ್ತಾರೆ. ಅಲ್ಲಿ ವಿಶೇಷವಾದಂಥ ಒಂದು ಪವಿತ್ರ ಜಾಗ ಕಾವೇರಿ, ಕಪಿಲ ಎರಡೂ ನದಿಗಳು ಸಂಗಮವಾಗಿ ಮಧ್ಯದಲ್ಲಿ ಸ್ಫಟಿಕ ಸರೋವರ ಹರಿಯುವಂಥ ಒಂದು ಪವಿತ್ರ ಜಾಗವನ್ನು ಕೂಡ ಅದನ್ನು ಅವರು ವೀಕ್ಷಣೆ ಮಾಡಿ ಇದೇ ಸೂಕ್ತವಾದ ಕುಂಭಮೇಳಕ್ಕೆ ಜಾಗ ಅಂತ ಹೇಳಿ ಅದನ್ನು ಗುರುತಿಸಿ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ 3 ವರ್ಷಕ್ಕೆ ಒಮ್ಮೆ ಕಾಲು ಕುಂಭ, ಅರ್ಧ ಕುಂಭ, ಮುಕ್ಕಾಲು ಕುಂಭ, ಹಾಗೆ ಪೂರ್ಣ ಕುಂಭ, ಹಾಗೆ ಈ ಕುಂಭಮೇಳವನ್ನು ಪ್ರತಿ ವರ್ಷ ಎಲ್ಲ ನಮ್ಮ ಕರ್ನಾಟಕದ ಸಂತರನ್ನು ಒಳಗೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಧಾರ್ಮಿಕವಾಗಿ ನಮ್ಮ ಎಲ್ಲ ಭಕ್ತರು ಕೂಡ ಅದಕ್ಕೆ ಒಂದು ಸಂಗಮವಾಗಿ ಸೇರ್ತಾ ಇದ್ದಾರೆ. ಇದು ದೈವಿ ಭಾವನೆಯನ್ನು ಬಿತ್ತುವಂಥದ್ದು ಮತ್ತು ಎಲ್ಲರ ಹೃದಯವನ್ನು ವಿಶಾಲ ಮಾಡುವಂಥ ಪವಿತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗ ಈ ವರ್ಷ ನಮಗೆ ಮುಂದಿನ ಫೆಬ್ರವರಿನಲ್ಲಿ 10, 11, 12ನೇ ತಾರೀಕು ಇದು ಆ ಮಾಸದಲ್ಲಿ ಆ ನಕ್ಷತ್ರದಲ್ಲಿ ಬರುವಂಥ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಹಿಂದೆ ಈ ಕೊರೋನಾ ಇದ್ದಂಥ ಸಮಯದಲ್ಲಿ ಮತ್ತೊಂದು ಕುಂಭಮೇಳ ಆಗಬೇಕಾಗಿತ್ತು. ಈಗ 6ನೇ ವರ್ಷ ಆಯಿತು. ಕಳೆದ ಸಾರಿ ಪ್ರಾರಂಭ ಆಗಿ ಎಲ್ಲ ನಮ್ಮ ನಾಡಿನಲ್ಲಿ ಕೊರೋನಾ ಆವರಿಸಿದ್ರಿಂದ ಜನ ಸಂಘಟನೆ ಆಗಬಾರ್ದು ಅಲ್ಲಿ ಅನ್ನೋ ದೃಷ್ಟಿಯಿಂದ ಆ ಕುಂಭಮೇಳವನ್ನು ಕೈಬಿಟ್ಟಿದ್ವಿ. ಈ ಸಾರಿ ಫೆಬ್ರವರಿ 10, 11, 12ನೇ ತಾರೀಕು ಪ್ರಾರಂಭಗೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವೃಂದದವರು ಮತ್ತು ಜಗದ್ಗುರು ಮಹಾಸ್ವಾಮಿಯವರು ಈಗ ಇದವಾದ ರೀತಿಯಲ್ಲಿ ಜಾತ್ರೆಗಳು, ಪೂಜಾ ಪುರಸ್ಕಾರಗಳು, ಪುಣ್ಯ ಸ್ನಾನಗಳು ಇವೆಲ್ಲವೂ ಕೂಡ ಅನಾದಿ ಕಾಲದಿಂದ ಮಾಡ್ತಾ ಇದೆ.
ಇತ್ತೀಚೆಗೆ ಪ್ರಾರಂಭವಾಗಿದ್ದಲ್ಲ ಇದು. ನಾವು ಸೃಷ್ಟಿಯ ಆರಂಭದಿಂದಲೇ ನಾವು ಹೇಳ್ಬೋದು, ಗ್ರಹಗಳ ಸ್ಥಿತಿಗಳನ್ನು ನೋಡಿ ನದಿಗಳನ್ನು ಗುರುತಿಸಿ ಆ ನದಿಗಳನ್ನು ದೇವಿಯಾಗಿ ಭಾವಿಸಿ ಒಂದೊಂದು ಅಣು ರೇಣು ಕಾಷ್ಟದಲ್ಲಿ ಕೂಡ ಪರಮಾತ್ಮ ಇದ್ದಾರೆ, ಬೇರೆ ಬೇರೆ ರೂಪದಲ್ಲಿ ದರ್ಶನ ಕೊಡ್ತಾರೆ, ಶಿವನಾಗಿಯೂ ವಿಷ್ಣುವಾಗಿಯೂ ದೇವಿಯಾಗಿ ದರ್ಶನ ಕೊಡ್ತಾರೆ ಎಂಬ ಪರಿಪೂರ್ಣವಾದ ಅನುಭವದಿಂದ, ಬರೀ ನಂಬಿಕೆ ಮಾತ್ರ ಅಲ್ಲ, ಅನುಭವದಿಂದ ಇದು ಅನಾದಿ ಕಾಲ ನಡ್ಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪುರಾಣಗಳಲ್ಲಿ ಸಮುದ್ರ ಮಂಥನ ಎಂಬ ಒಂದು ದೊಡ್ಡ ಪ್ರಸಂಗ, ಕಂಬೋಡಿಯಾ ದೇಶದಲ್ಲಿರುವ 1,000 ಅಡಿಯಲ್ಲಿ ಗೋಡೆಗಳು ಕೆತ್ತನೆ ಮಾಡುವುದು ಸಮುದ್ರ ಮಂಥನ. ಅಂಕೋರ್ ವಾಟ್ ಎಂಬ ದೇವಸ್ಥಾನ ಕಂಬೋಡಿಯಾದಲ್ಲಿದೆ. ಅಲ್ಲಿ 3 ಹಂತದಲ್ಲಿದೆ. ಅದು 2ನೇ ಹಂತದಲ್ಲಿ ಸಮುದ್ರ ಮಂಥನ, 2ನೇ ಹಂತದಲ್ಲಿ ರಾಮಾಯಣ ಮಹಾಭಾರತವನ್ನು ಕೆತ್ತನೆ ಮಾಡುವುದು ಪೂರ್ತಿಯಾಗಿ. ಹೇಗೆ ಅಮೃತ ಕಲಶವನ್ನು ಪಡೆಯಲು ರಾಕ್ಷಸರು ಮತ್ತು ದೇವತೆಗಳು ದೇವಗುರು ಬೃಹಸ್ಪತಿ ಆದೇಶದಂತೆ, ಶುಕ್ರಾಚಾರ್ಯರ ಆದೇಶದಂತೆ ಇಬ್ಬರೂ ಸೇರಿಕೊಂಡು ವಾಸುಕಿ ಎಂಬ ಸರ್ಪವನ್ನು ಬಳಸಿ, ಹಗ್ಗವಾಗಿ ಬಳಸಿ, ಮೇರು ಪರ್ವತವನ್ನು ಕಡುಗೋಲಾಗಿ ಬಳಸಿ ಎರಡೂ ಕಡೆಯಿಂದ ಅವರನ್ನು ಮಂಥನ ಮಾಡಿದಾಗ ಹಲವಾರು ರತ್ನಗಳು ಸಮುದ್ರದಿಂದ ಹೊರಬರ್ತವೆ. ಅದರಿಂದ 14ನೇ ಬಂದು ಅಮೃತ ಕಲಶ, ಧನ್ವಂತರಿ ದೇವರು ಅಮೃತ ಕಲಶವನ್ನು ತೆಗೆದುಕೊಂಡ್ಬರ್ತಾರೆ. ಈ ಅಮೃತವನ್ನು ಪಾನ ಮಾಡಿದವರು ಅವರಿಗೆ ಮರಣವಿಲ್ಲ, ದೇವತೆಗಳಿಗೆ ಮರಣವಿಲ್ಲ, ಅಮರರನ್ನು ಬೆಳೆಸಲು. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಬೇಕು ಅಮೃತ ಅಂತ ರಾಕ್ಷಸರು ಆ ಕಲಶವನ್ನು ತಗೊಳ್ಬೇಕು ಅಂತ ಮುಂದುವರೆದಾಗ ಇಂದ್ರನ ಪುತ್ರನಾದ ಜಯಂತ ಎಂಬವರು ಆ ಕಲಶವನ್ನು ತಗೊಂಡು ಅವರು ಓಡಲು ಶುರು ಮಾಡ್ತಾರೆ. ಆಗ ರಾಕ್ಷಸವನ್ನು ಹಿಂಬಾಲಿಸಿಕೊಂಡು ಬರ್ತಾರೆ. ಆಗ ಆ ಅಮೃತ ಕಲಶದಿಂದ ಆ ಬಿಂದುಗಳು ಈ ಭೂಮಂಡಲದ ಮೇಲೆ, ಭಾರತ ಭೂಮಿಯಲ್ಲಿ, ಪವಿತ್ರವಾದ ಭಾರತ ಭೂಮಿಯಲ್ಲಿ ಪ್ರಧಾನವಾಗಿ 4 ಸ್ಥಾನಗಳೆಲ್ಲ ಬೆಳೀತವೆ. ಯಾವ 4 ಸ್ಥಾನಗಳಲ್ಲಿ ಬಿದ್ದವೋ ಆ 4 ಸ್ಥಾನಗಳಲ್ಲಿ ಸುಮಾರು 1000 ವರ್ಷದಿಂದ ಕುಂಭಮೇಳದ ಆಚರಣೆ ನಡೀತಾ ಬರ್ತದೆ. ಯಾವುದನ್ನು ನಾವು ತೀರ್ಥಸ್ಥಾನ ಅಂತ ಹೇಳ್ತೇವೋ ಆ ರೀತಿಯಾದ ಪರಮ ಪವಿತ್ರವಾದ ತೀರ್ಥವೇ ಪ್ರಯಾಗ ರಾಜ್ಯದಲ್ಲಿರುವ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ನಡೆಯುವ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ನಡೀತಾ ಇರುವ ಈಗ ನಡೀತಾ ಇದೆ. ಈಗ ಪೂರ್ಣ ಕುಂಭ ನಡೀತಾ ಇದೆ. ಈ ಪೂರ್ಣ ಕುಂಭದ ಸನ್ನಿವೇಶದಲ್ಲಿ ಸುಮಾರು ಕಡಿಮೆ ಅಂದರೆ 5 ಕೋಟಿ ಜನ ಬರ್ತಾರೆ ಸ್ನಾನ ಮಾಡಿ, ಗಂಗಾ ಯಮುನಾ ಸರಸ್ವತಿ ಸ್ನಾನ ಮಾಡಿರ್ತಾರೆ. ಆ ರೀತಿಯಾದ ಪ್ರಯಾಗರಾಜದ ಕುಂಭಮೇಳದ ಸಮಯದಲ್ಲಿ 1989ರಲ್ಲಿ ಪರಮ ಪೂಜ್ಯರಾದ ತಿರುಚಿ ಮಹಾಸ್ವಾಮಿಗಳು, ಪರಮ ಪೂಜ್ಯರಾದ ಬಾಲಗಂಗಾಧರ ಮಹಾಸ್ವಾಮಿಗಳು ಮತ್ತು ಶ್ರೀಗಳವರ ಪ್ರತಿನಿಧಿಗಳು, ಸುತ್ತೂರು ಶ್ರೀಗಳ ಪ್ರತಿನಿಧಿಗಳು ಕೂಡ ಅಲ್ಲಿ ಹೋಗಿದ್ದಾಗ ಆ ಕುಂಭಮೇಳವನ್ನು ನೋಡಿ ಬರಬೇಕಾದ್ರೆ ಫ್ಲೈಟಲ್ಲಿ ಮಾತಾಡ್ಕೊಂಡು ಬರ್ತಾರೆ. ಇದೇ ರೀತಿಯಾದ ಕುಂಭಮೇಳವನ್ನು ನಾವು ಕರ್ನಾಟಕದಲ್ಲಿ ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಅದಕ್ಕೆ ಸೂಕ್ತವಾದ ಸ್ಥಾನ ಏನೇನು ಪ್ರಧಾನವಾಗಿ ಇರಬೇಕು ಅಂತಂದರೆ ತ್ರಿವೇಣಿ ಸಂಗಮ ಬೇಕು. ಅಲ್ಲಿ ನಾರಾಯಣನ ಪಾದ ಇದೆ, ಇಲ್ಲಿ ಶಿವನ ಪಾದ ಇದೆ, ಅಲ್ಲಿ ಭಾರದ್ವಾಜರ ಆಶ್ರಮ ಇದೆ, ಇಲ್ಲಿ ಅಗಸ್ತ್ಯರ ಕ್ಷೇತ್ರ ಇದೆ. ಈ ರೀತಿಯಾಗಿ 3 ಗುರುತುಗಳು ಪ್ರಧಾನವಾಗಿ ತ್ರಿವೇಣಿ ಸಂಗಮ ಬೇಕು, ಪರಮೇಶ್ವರನ ಪಾದ ಬೇಕು, ಮತ್ತೆ ಆಶ್ರಮ, ಅಲ್ಲಿ ಭಾರದ್ವಾಜರ ಆಶ್ರಮ ಇದೆ, ಇಲ್ಲಿ ಅಗಸ್ತ್ಯೇಶ್ವರ ಸನ್ನಿಧಿ ಇದೆ. ಈ 3 ಗುರುತುಗಳನ್ನು ಇಟ್ಕೊಂಡು ಈ 3 ಗುರುತುಗಳು ಪೂರ್ಣವಾಗಿ ಇದೆ. ದಕ್ಷಿಣದ ಪ್ರಯಾಗರಾಜ ಎಂಬ ಪ್ರಸಿದ್ಧವಾದ ಈ ತಿರುಮಕೂಡಲು, ಈ ತಿರುಮಕೂಡಲು ಹೆಸರಲ್ಲಿ ಆ ತಿರುಮ ಎಂಬುದು ನಮ್ಮ ದ್ರವಿಡ ಭಾಷೆಯಲ್ಲಿ ತಿರು ಅಂತ ಹೇಳಿದ್ರೆ ಶ್ರೀ ಅಂತ. ಆ ಪವಿತ್ರವಾದ ಸೇರುವಿಕೆ ಸಂಗಮದಲ್ಲಿ ಈ ಕುಂಭಮೇಳವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ 1989ನೇ ಇಸ್ವಿಯಲ್ಲಿ ಮಾಘ ಮಾಸದ ಚಾಂದ್ರಮಾನ ರೀತಿಯಾಗಿ ಮಾಘ ಮಾಸದ ಹುಣ್ಣಿಮೆಯನ್ನು, ಆ ಹುಣ್ಣಿಮೆಯಲ್ಲಿ ಪವಿತ್ರವಾದ ಒಂದು ಗಳಿಗೆ ನಾವು ಇಲ್ಲಿ ನಡೀತಾ ಇದ್ದ ಅಭಿಜಿತ್ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ 11 ಕುಂಭಮೇಳ ನಡೆದಿದೆ. 12ನೇ ಕುಂಭಮೇಳ ಕೋವಿಡ್ ಕಾರಣ ನಡೆಯಲಾಗಿಲ್ಲ. 13ನೇ ಕುಂಭಮೇಳ 139 ವರ್ಷ ಆಗಿದೆ. 39 ವರ್ಷದ ಸನ್ನಿವೇಶ ನಾವು 26ನೇ ಇಸ್ವಿಯಲ್ಲಿ ಈಗ ಈ ಕುಂಭಮೇಳವನ್ನು ಆಚರಣೆ ಮಾಡ್ತಾ ಇದ್ದೇವೆ.
ಇದರಲ್ಲಿ ಗುರುಗಳಿಗಾಗಲೇ ಸೋಮನಾಥ ಸ್ವಾಮಿಗಳಿಗಾಗಲೇ ವರ್ಣನೆ ಮಾಡಿದ್ದಾರೆ. ಪ್ರತಿ ಕುಂಭಮೇಳದಲ್ಲಿಯೂ ಕೂಡ ಆರಂಭದಲ್ಲಿ ಶಾಸ್ತ್ರೋಕ್ತವಾಗಿ ದೇವ ಕಾರ್ಯ ನಡೆಯಬೇಕು. ಯಾವುದೇ ಪುಣ್ಯಕ್ಷೇತ್ರದಲ್ಲಿ ನಡೀಬೇಕಾದ್ರೆ ದೇವ ಕಾರ್ಯವೇ ಪ್ರಧಾನವಾದ ಕಾರ್ಯ. ಆ ದೇವ ಕಾರ್ಯವನ್ನು ಮಾಡಬೇಕು. ಅದಾದ ನಂತರ ಬಾಕಿ ಎಲ್ಲ ಕಾರ್ಯಗಳು ನಡೆಯುತ್ತವೆ. ಆ ದೇವ ಕಾರ್ಯದಲ್ಲಿ ಏನೇ ಕಾರ್ಯ? ಗಣಪತಿ ಹೋಮ, ರುದ್ರ ಹೋಮ, ಚಂಡಿ ಹೋಮ. ಗಣಪತಿ ಹೋಮ, ರುದ್ರ ಹೋಮ ಹಾಗೂ ಚಂಡಿ ಹೋಮ ಇದನ್ನ ಆರಂಭದಲ್ಲಿ ಮಾಡಿದಾಗ ನದಿಗಳ ಸಂಗಮದ ಮಧ್ಯದಲ್ಲಿಯೇ ಒಂದು ದ್ವೀಪದ ಹಾಗೆ ಆಕಾರವನ್ನು ಮಾಡಿ ಅಲ್ಲಿ ಕುಟೀರಗಳನ್ನು ನಿರ್ಮಾಣ ಮಾಡಿದ್ರು. ಆ ಕ್ರಮದಲ್ಲಿ ಅಷ್ಟು ಸೌಮ್ಯವಾಗಿಲ್ಲ. ಜನಗಳಿಂದ ಹೋಗ್ತಾ ಪೂಜ್ಯ ಶ್ರೀಗಳಾದ ನಮ್ಮ ಸುತ್ತೂರು ಶ್ರೀಗಳು ಮತ್ತು ನಿರ್ಮಲಾನಂದ ಸ್ವಾಮಿ ಶ್ರೀಗಳು ಎಲ್ಲರೂ ಕೂಡ ಸೇರಿ ಸರ್ಕಾರದ ಜೊತೆ ಮಾತಾಡಿ ಹಂತದಲ್ಲಿ ಸುಂದರವಾದ ಒಂದು ಅಭಿವೃದ್ಧಿಯನ್ನು ಮಾಡಿ ಕ್ಷೇತ್ರ ಪರಮ ಪವಿತ್ರವಾಗಿದೆ. ಎಲ್ಲ ಜನರು ಕೂಡ ಸ್ನಾನ ಮಾಡುವ ರೀತಿಯನ್ನು ಮಾಡಿದ್ರು. ಈಗ ಮುಂದೆ 10ನೇ ತಾರೀಕು ಬೆಳಗ್ಗೆ ಏನಾಗುತ್ತದೆ, ಗುರುಗಳ ಹತ್ರ ಅನುಜ್ಞೆಯನ್ನು ಪಡೆಯುತ್ತಾರೆ. ಆ ಸಮಯದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿದರು ಪರಮ ಪೂಜ್ಯ ತಿರುಚಿ ಮಹಾಸ್ವಾಮಿಗಳು, ಪರಮ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಶ್ರೀ ಸುತ್ತೂರು ಶ್ರೀಗಳಾಗಿದೆ. 3 ಗುರುಗಳ ಬಳಿಯಲ್ಲಿ ಆ ಪರಂಪರೆಯಲ್ಲಿ ಅನುಜ್ಞೆಯನ್ನು ಪಡೆದು ಅಪ್ಪಣೆಯನ್ನು ಪಡೆದು ಅದಾದ ನಂತರ ಗಣಪತಿ ಹೋಮವನ್ನು ಪ್ರಾರಂಭ ಮಾಡ್ತಾರೆ. ಗಣಪತಿ ಹೋಮ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಯಾಗಶಾಲೆಗೆ ಹೋಗಿ ಸಾಯಂಕಾಲ ರುದ್ರ ಹೋಮ, ರುದ್ರ ಜಪವನ್ನು ಮಾಡಿ, ರುದ್ರ ಪಾರಾಯಣವನ್ನು ಮಾಡಿ ಮತ್ತು ರುದ್ರ ಹೋಮವನ್ನು ಆಚರಣೆ ಮಾಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಪೂರ್ಣಾಹುತಿ, 11ನೇ ತಾರೀಕು ಬೆಳಿಗ್ಗೆ ರುದ್ರ ಹೋಮದ ಪೂರ್ಣಾಹುತಿ. ಅದೇ ದಿವಸ ಸಾಯಂಕಾಲ ಚಂಡಿ ಕಲಶ ಸ್ಥಾಪನೆ ಆಗುತ್ತೆ. ಮಾರ್ಕಂಡೇಯ ಪುರಾಣದ ಅಂತರ್ಗತವಾದ ದೇವಿ ಮಹಾತ್ಮೆಯನ್ನು ದುರ್ಗಾ ಸಪ್ತಶತಿ ಪಾರಾಯಣ ಆಗುತ್ತೆ. ಪಾರಾಯಣ ಆದ ನಂತರ ಹೋಮಗಳು 12ನೇ ತಾರೀಕು ಬೆಳಗ್ಗೆ ಅದರ ಪೂರ್ಣಾವತಿಯಾಗಿ ಎಲ್ಲ ಶ್ರೀಗಳಲ್ಲಿ ಬಂದು ಬರೀ 3 ಸ್ವಾಮಿಗಳು ಮಾತ್ರ, ಎಲ್ಲ ಕರ್ನಾಟಕದಾದ್ಯಂತ ಕೆಲವೊಮ್ಮೆ ತಮಿಳುನಾಡು ಕೂಡ ಬಂದಿದೆ ಸ್ವಾಮಿಗಳು. ಎಲ್ಲರೂ ಬಂದು ಕೂಡಿ ಆ ಪವಿತ್ರವಾದ ಗಳಿಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕೊಪ್ಪರಿಕೆಯಲ್ಲಿ ಮುಂದೆ ಹೋಗಿ ಎಲ್ಲರೂ ಸೇರಿ ಆ ಪವಿತ್ರವಾದ ಸ್ನಾನವನ್ನು ಮಾಡಿ ಬರುವುದು. ಅದಾದ ನಂತರ ಹಿಂದಿನ ದಿವಸದಲ್ಲಿ ಆ ದಿವಸ ಸಾಯಂಕಾಲ 12ನೇ ತಾರೀಕು ಸಾಯಂಕಾಲ ಅಥವಾ 11ನೇ ತಾರೀಕು ಸಾಯಂಕಾಲ ಮೆರವಣಿಗೆ ಸಂತರು ಎಲ್ಲರೂ ಕೂಡ ವಿಶೇಷವಾದ ಒಂದು ರಥದಲ್ಲಿ ದರ್ಶನವನ್ನು ಕೊಟ್ಟು ಟಿ ನರಸೀಪುರದಲ್ಲಿ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆ ಮುಗಿದ ತಕ್ಷಣ ಬಂದು ಸಭಾ ಕಾರ್ಯಕ್ರಮದಲ್ಲಿ ಸತ್ಸಂಗ ನಡೆಯುತ್ತೆ. ಈ ಪವಿತ್ರವಾದ ಸಂಗಮದಲ್ಲಿ ಸ್ನಾನ ಮಾಡಿದ ಮಹಿಮೆ ಏನು, ಗ್ರಂಥಗಳನ್ನು ಓದೋ ಮಹಿಮೆ ಏನು, ದೇವರ ಪ್ರಾರ್ಥನೆಯನ್ನು ಮಾಡೋದು, ಆರಾಧನೆ ಮಾಡೋದು ಏನು ಲಾಭ, ಗುರುಗಳ ದರ್ಶನ ಮಾಡಿ ಅವರಿಗೆ ಒಳ್ಳೆಯ ಮಾತುಗಳನ್ನು ಕೇಳೋದು, ಪ್ರವಚನ ಕೇಳೋದು ಏನು ಲಾಭ, ಮನುಷ್ಯ ಜೀವನದಲ್ಲಿ ಏನೇನು ಮಾಡಬೇಕು, ಯಾವುದು ಒಳ್ಳೆಯದು, ಯಾವುದು ಧರ್ಮ, ಯಾವುದು ಅಧರ್ಮ ಎಂಬುದನ್ನು ಚೆನ್ನಾಗಿ ನಿರೂಪಣೆ ಮಾಡಿ ಆ ಒಂದು ಸಭಾ ಕಾರ್ಯಕ್ರಮ ನಡೆಯುತ್ತೆ. ಈ ರೀತಿಯಾಗಿ ಕಾರ್ಯಕ್ರಮ ಸುಂದರ ನಡೆಯುತ್ತೆ. ಆ ರೀತಿಯ ಕೈಲಾಸಾಶ್ರಮದಲ್ಲಿ ನಮ್ಮ ಕೈಲಾಸಾಶ್ರಮ ವತಿಯಿಂದ ಈ ಪೂಜಾ ಕಾರ್ಯದ ಪೂರ್ಣವಾದ ಜವಾಬ್ದಾರಿಯನ್ನು ಈಗಲೂ ನಡ್ಕೊಂಡು ಬರ್ತಾ ಇದ್ದೇವೆ. ಅದು ಪ್ರತ್ಯೇಕವಾಗಿ ನಮ್ಮ ಮಾತುಗಳನ್ನ ಎಲ್ಲರೂ ಅದನ್ನು ಭಾಗವಹಿಸ್ತಾರೆ. ಯಾವ ಕಾರ್ಯಕ್ರಮವೂ ಪ್ರತ್ಯೇಕವಾದ ಒಂದೇ ಒಂದು ಮಠಕ್ಕೆ ಸೇರಿದಂತ ಇಲ್ಲ. ಎಲ್ಲರೂ ಅನ್ನದಾನ ಕಾರ್ಯಕ್ರಮ ಎಲ್ಲರೂ ನಡೆಸ್ತೇವೆ. ಸಭಾ ಕಾರ್ಯಕ್ರಮ ಅಂದರೆ ಜವಾಬ್ದಾರಿ ಅಂತ ಒಂದು ಹೊಣೆಗಾರಿಕೆ ತಗೊಳ್ತಿದ್ದಾರೆ. ಪೂಜಾ ಕಾರ್ಯಕ್ರಮ ಕೈಲಾಸಾಶ್ರಮ, ಮೆರವಣಿಗೆ ಕಾರ್ಯಕ್ರಮ ಸುತ್ತೂರು ಶ್ರೀಗಳು ಮತ್ತು ಸಭಾ ಕಾರ್ಯಕ್ರಮವನ್ನು ನಮ್ಮ ಚುಂಚನಗಿರಿ ಶ್ರೀಗಳು ಇವೆಲ್ಲರೂ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಪ್ರಸಾದ ವ್ಯವಸ್ಥೆಯನ್ನು ಕೂಡ ತುಂಬ ಸುಂದರ ಅನ್ನದಾನ ನಡೀತಾ ಇರುತ್ತೆ. ಅದು ನಡೀತಿದೆ. ಅಲ್ಲೇ ಬೇರೆ ಎಲ್ಲ ಸಂಸ್ಥೆಗಳು ಬಂದು ಅವರವರ ರೀತಿಯಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಕರ್ನಾಟಕದಾದ್ಯಂತ ಇವರೆಲ್ಲ ಮಠಗಳು ಕೂಡ ಬರ್ಬೋದು, ಎಲ್ಲ ಸ್ವಾಮಿಗಳು ಬರ್ತಾರೆ. ಬಂದು ಅವರವರ ರೀತಿಯಲ್ಲಿ ಸೇವೆಗಳ ಕಾರ್ಯಕ್ರಮ ಇರ್ತಾರೆ. ಇದರಲ್ಲಿ ಭಕ್ತರಲ್ಲಿಯೂ ಕೂಡ ಎಲ್ಲ ಭಕ್ತರು ಕೂಡ ಕರ್ನಾಟಕದಾದ್ಯಂತ ಎಲ್ಲ ಭಕ್ತರು ಭಾಗವಹಿಸಿ ಈ ಪುಣ್ಯ ಕಾರ್ಯ ಭಾಗವಹಿಸಿ ಪುಣ್ಯವನ್ನು ಪಡೆಯುವುದಂತ ಈ ಒಂದು ಪ್ರಥಮ ಸಭೆಯ ಸಂದೇಶವನ್ನು ನಾವು ಕೊಡ್ತಾ ಮಾಡ್ತೀವಿ. ವೇದಿಕೆ ಮೇಲಿರುವ ಎಲ್ಲ ಶ್ರೀಗಳಿಗೂ ವಂದಿಸುತ್ತಾ ಮತ್ತು ಇಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೊಡುತ್ತಾ, ಈಗಾಗಲೇ ಶ್ರೀಗಳು ತಿಳಿಸಿದ ರೀತಿಯಲ್ಲಿ 6 ವರ್ಷಗಳ ಹಿಂದೆ ಇದು ಆಗಿತ್ತು. ಕೋವಿಡ್ ಕಾಲ ಕಳೆದ ಬಾರಿ 2021-22 ಆಗಿರಲಿಲ್ಲ.
ಸೊ 6 ವರ್ಷದ ಬಳಿಕ ಆಗೋ ಕಾರಣ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತಾದಿಗಳು ಬರುವ ಒಂದು ಸಾಧ್ಯತೆ ಇದೆ. ಆದ ಕಾರಣ ನಮ್ಮೆಲ್ಲರ ಮೇಲೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ಮೇಲೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಒಂದು ಭಕ್ತಾರ್ಥಿಗಳಿಗೆ ಎಲ್ಲ ಥರದ ಒಂದು ಫೆಸಿಲಿಟೀಸ್ ಕೊಡೋಕ್ಕೆ ಯಾವುದೇ ಥರದ ಒಂದು ನುಗ್ಗಾಟ ಭಕ್ತಿಪೂರ್ವಕವಾಗಿ ಬಂದು ಅವತ್ತು ಅಲ್ಲಿ ಕುಂಭಮೇಳದಲ್ಲಿ ಪಾಲ್ಗೊಂಡು ಒಂದು ಏನು ದೇವರ ಗ್ರಾಮಗಳಿಗೆ ಸೇರೋದಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡೋದು, ಒಂದು ಅವರಿಗೆ ಭಕ್ತಿಪೂರ್ವಕವಾಗಿ ಯಾರು ರಿಲಿಜಿಯಸ್ ಅವರು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ಮಾಡೋದಕ್ಕೂ ಸಹ ನಾವು ಎಲ್ಲ ಥರದ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. 2019ರಲ್ಲಿ ಮಾಡಿದ್ದು ಅದು ಮಾಹಿತಿ ಯಾರು ನಮ್ಮ ಹತ್ರ ಇದೆ ಅನ್ನೋ ಲಾಸ್ಟ್ ಟೈಮ್ ಏನೇನಾಗಿತ್ತು ಅಂತಂದು ಇದರ ಬ್ರೀಫ್ ಆಗಿ ನೀವು ಎಲ್ಲರಿಗೂ ಹೇಳಿದೆ. ಯಾಕಂದರೆ ಭಾಳಷ್ಟು ಗೊತ್ತಿರೋದು AC ತಹಶೀಲ್ದಾರ್ ಯಾರಿಗೂ ಅಲ್ಲ ಇರಲಿಲ್ಲ. ಬೇಸಿಕ್ಸ್ ಫೈನಲ್ ನೋಡಿಕೊಂಡು ಏನಾಗಿ ಅವರಿಗೆ ಏನೇನು ವ್ಯವಸ್ಥೆ ಆಗಿತ್ತು ಅಂತ ಯಾಕಂದರೆ ಸುಮಾರು ಜನ ಫುಟ್ಫಾಲ್ಸ್ ಜಾಸ್ತಿ ಇರುತ್ತೆ, ಸುಮಾರು ಭಕ್ತಾದಿಗಳು ಬರ್ತಾರೆ, ಶ್ರೀಗಳು ಬರೋದ್ರಿಂದ ಮುಖ್ಯವಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಎಲೆಡೋ ಮ್ಯಾನೇಜ್ಮೆಂಟ್ ಇರುತ್ತೆ. ಈ ನಿಟ್ಟಿನಲ್ಲಿ ಒಂದ್ಸತಿ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಅಧಿಕಾರಿಗಳು ನಾವೊಂದು ಚರ್ಚೆ ನಡೆಸಿ ಈ ಹಿಂದೆ ನಡೆದಂಥ ಬಂದೋಬಸ್ತನ್ನು ಪ್ರಸ್ತುತ ಸಾಲಿನಲ್ಲಿದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತ್ ಮಾಡ್ಕೊಳ್ತಿದ್ದಂಥ ಪರಿಸ್ಥಿತಿಗಳಿಗೆ ಇದು ಹೊರತುಪಡಿಸಿ ಏನಾದರೂ ಸಜೆಷನ್ಸ್ಗಳಿದೆ ಅದನ್ನು ಕೂಡ ನಾವು ಜಿಲ್ಲಾಡಳಿತ ಕೂತ್ಕೊಂಡು ಈ ಒಂದು 3 ದಿನದ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಾವು ಪ್ರಯತ್ನಿಸ್ತೇವೆ. ನಮಸ್ಕಾರ. ಉಪಸ್ಥಿತರು ಎಲ್ಲ ಶ್ರೀಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಅಧಿಕಾರಿ ಮಿತ್ರರಿಗೆ ಶುಭ ಮುಂಜಾನೆ. ಈಗಾಗಲೇ ಶ್ರೀಗಳು 3 ದಿವಸದ ಈ ಒಂದು ಕುಂಭಮೇಳದಲ್ಲಿ ಏನೇನು ನಡೀತದೆ ಅಂತ ಹೇಳ್ತಿದ್ದಾರೆ. 2019ರಲ್ಲಿ ಕಳೆದ ಬಾರಿ ನಡೆದಿತ್ತು. ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ಜೊತೆಗೆ ಏನು ಸರಿ ಪುರಸಭೆಯವರು ಕೂಡ ಒಳಗಡೆ ಹೋಗಕ್ಕೆ ಬಿಡಲಿಲ್ಲ. ಅವ್ರನ್ನ ಸ್ಥಳೀಕರನ್ನ ಒಳಗಡೆ ಪುರಸಭೆ ಮೆಂಬರ್ಗಳಾಗುವುದು, ಸ್ಥಳೀಕ ನಮ್ಮ ಲೀಡರ್ಗಳಾಗುವುದು ದಯಮಾಡಿ ಒಳಗಡೆ ಹೋಗಿ ತಾವು ಏನು ಹೇಳಿರ್ತೀರಿ ಅದನ್ನು ನಾವು ಶಿರಸ ವಹಿಸಿ ಮಾಡ್ತೀವಿ, ಅದನ್ನು ದಯಮಾಡಿ ಅದನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಪೂಜ್ಯರಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನ ಮುಕ್ತಾಯ ಮಾಡಿ. ಬಹಳ ಸಂತೋಷವಾಗಿದೆ. ಅದು ದಕ್ಷಿಣ ಭಾರತದಲ್ಲಿ ನಡೀತಾ ಇರುವಂಥದ್ದು ನಮ್ಮ ದಕ್ಷಿಣ ಭಾರತದ ಜನಕ್ಕೆಲ್ಲ ಒಳ್ಳೆಯದಾಗ್ತಾ ಇದೆ. ಬಹುಶಃ ಈ ಕುಂಭಮೇಳದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವಿಷಯ ಏನಂದರೆ ಈಗಾಗಲೇ ಮಲಯನವರು ಮಾತನಾಡ್ತಾ ಹೇಳಿದರು. ಪ್ರಥಮವಾಗಿ ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ಅನೇಕ ಅಲ್ಲಿನ ಸ್ಥಳೀಯ ಕಾಂಟ್ರಾಕ್ಟ್ಗಳನ್ನು ಕಳಿಸಿ ನಾನು ನಿಮ್ಗೆ ಯಾಕೆ ತಿರುಗಿಕೊಡಿಸ್ತೀನಿ ಹೇಳಲಿಕ್ಕೆ ಅನೇಕ ಕೆಲಸಗಳನ್ನು ನಾನೇ ಮಾಡ್ತಿದ್ದೆ. ಮಲಯನವರ ಆದಿಯಾಗಿ ಕೆಲಸ ಕಾಂಟ್ರಾಕ್ಟ್ಗಳಿಗೆ ಹೇಳಿ ಕೆಲಸ ಮಾಡ್ತಿದ್ದೆ. ಬಹುಶಃ ವರ್ಷಾನುಗಟ್ಟಲೆ ಬಂದು ನನ್ನ ಹತ್ರ ಜನಗಳು ನೀವು ಬಿಲ್ ಮಾಡಿಸ್ಕೊಡಿ ಅಂತ ನಾನು ಪರಮಪೂಜೆ ಜಗದ್ಗುರುಗಳಿಗೂ ಕೂಡ ಹೇಳಿಲ್ಲ, ಆಗುತ್ತೆ ಅಂತೇಳಿ ಇವತ್ತು ಪ್ರಸ್ತಾಪ ಆಯಿತು. ಬಹುಶಃ ಈಗೇನು ಅಂತಂದರೆ ಇನ್ನು ಮುಂದೆ ಕೆಲಸ ಮಾಡೋರು ಮುಂದೆ ಬರೋ ತೊಂದರೆ ಆಗ್ತಿರೋದ್ರಿಂದ ಏನೋ ಒಂದು ಸಂಬಂಧಪಟ್ಟವರು ಹೆಚ್ಚಿನ ಇದು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ನಿಟ್ಟಿನಲ್ಲಿ ನೀವು ಸಾಗಬೇಕಾಗಿದೆ. ಬಹುಶಃ ಅನೇಕ ಸ್ವಚ್ಛತಾ ಕಾರ್ಯಕ್ರಮ ನಡೀಬೇಕಾಗಿದೆ. ಒಂದು ಕಳಸಾರ ಆದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಪ್ರಚಾರ ಹೆಚ್ಚಿಗೆ ಆಗಲಿಲ್ಲ. ನಾವೆಲ್ಲ ಏನು ಮೀಟಿಂಗಲ್ಲಿ ಮಾಡಿದ್ವು ಅಂತಂದರೆ ಎಲ್ಲ ಕಡೆ ಬಸ್ಗಳು ಕೂಡ ಬ್ಯಾನರ್ ಹಾಕಬೇಕು ಅಂತ ಹೇಳಿದ್ರು. ಬಹುಶಃ ಕೆಲವು ಕಡೆ ಆಯಿತು, ಕೆಲವು ಕಡೆ ಆಗಲಿಲ್ಲ. ಈ ಮಾತನ್ನು ಯಾಕೆ ಕೇಳ್ತೀನಿ ಅಂತಂದರೆ ಹೆಚ್ಚಿಗೆ ಪ್ರಚಾರ ಆಗಬೇಕು. ನಮಗೇನು ಕುಂಭಮೇಳ ನಡೆಸ್ತಾ ಇದೆಯಲ್ಲ ಅದು ಹೆಚ್ಚಿಗೆ ಪ್ರಚಾರ ಆಗೋದಕ್ಕೆ ಒಳ್ಳೆಯದು. ಮತ್ತು ಸ್ವಚ್ಛತೆ ಇರ್ಬೋದು, ಎಲ್ಲವೂ ಕೂಡ ಒಂದೊಂದಾಗಿ ನಮ್ಮ ಅಧಿಕಾರ ವರ್ಗದವರು ಅದನ್ನು ಮಾಡಬೇಕು ಅನ್ನೋ ಮಾತನ್ನು ಸಂದರ್ಭಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಬಹುಶಃ ಏನು ಒಂದು ಕುಂಭಮೇಳದಲ್ಲಿ ಅನೇಕ ಜನ, ನಿಮಗೆ ಲಕ್ಷಾಂತರ ಜನ ಬರೋದ್ರಿಂದ ನಮಗೆ ಹೆಚ್ಚಿನ ಪ್ರಚಾರದ ವ್ಯವಸ್ಥೆಯನ್ನು ಇನ್ನೂ ಕೂಡ ಮಾಡಬೇಕು ಅಂತ ಹೇಳ್ತಾ ಪರಮಪೂಜ್ಯರ ಎಲ್ಲರ ಆಶೀರ್ವಾದ ಚೆನ್ನಾಗಿ ನಡೀತಿದೆ. ಎಲ್ಲರೂ ತ್ರಿವೇಣಿ ಸಂಗಮ
ಕಾವೇರಿ ಕಪಿಲ ಸ್ಫಟಿಕ ಸರೋವರ ಗುಪ್ತಗಾಮನೆಯಲ್ಲಿ ಸ್ಫಟಿಕ ಸರೋವರದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ನಾವು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಚೆನ್ನಾಗಿ ನಡೀತಾವೆ ಅನ್ನೋ ಹೆಸರನ್ನು ತಗೊಂಡಿದ್ದೀವಿ ಅನ್ನೋ ಮಾತಲ್ಲಿ ಸಂದರ್ಭ ಹೇಳ್ತಾ ನೀವೆಲ್ಲರ ಸಹಕಾರ ಕೊಡಬೇಕು ಮತ್ತು ಅಧಿಕಾರ ವರ್ಗದ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಜಗತ್ತುಗಳ ಆಶೀರ್ವಾದದಿಂದ ಚೆನ್ನಾಗಿ ನಡೀತಿದೆ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ಬಗ್ಗೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ದಾಸೋಹ ಯಾವ ರೀತಿ ನಡೀತಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಪರಮ ಸುತ್ತೂರು ಜಗತ್ತಿಗಳವರು, ಅತಿಚಿಂತ ಜಗತ್ತಿಗಳವರು ಯಾರೂ ಕೂಡ ಎಷ್ಟೇ ಜನ ಬಂದರೂ ಕೂಡ ಏನೋ ಒಂದು ಪ್ರಕೃತ ವ್ಯವಸ್ಥೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸಬಹುದು ಅನ್ನೋ ಒಂದು ಮಾತನ್ನ ಸಂದರ್ಭ ಹೇಳ್ತಾ ಹೆಚ್ಚಿಗೆ ನಮಗೆ ಅಲ್ಲಿ ತ್ರಿವೇಣಿ ಸಂಘದಲ್ಲಿ ಬಹಳ ಪವಿತ್ರವಾದ ಕಾರ್ಯಕ್ರಮ ಅಂದರೆ ಪ್ರಸಾದ ವ್ಯವಸ್ಥೆ. ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಆತಿಥ್ಯಗಳು ಮತ್ತು ಪರಮ ಪೂಜ್ಯರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಜಗತ್ತುಗಳು ನಮಗೆ ವಹಿಸಿ ಎಲ್ಲವನ್ನೂ ನೋಡಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲ ಕಡೆ ಓಡಾಡ್ಕೊಂಡು ಅವರ ಆಶೀರ್ವಾದದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕುಂಭಮೇಳ ಚೆನ್ನಾಗಿ ನಡೆಯುವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಮಾತನ್ನು ಹೇಳಿ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಗಂಗಾಧರ ಸ್ವಾಮಿಗಳ ದಿವ್ಯ ಚೇತನಕ್ಕೆ ಮನಸಾಗಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ 1989ನೇ ಇಸ್ವಿಯಲ್ಲಿ ಕುಂಭಮೇಳ ಪ್ರಾರಂಭವಾದ ದಿನದಿಂದಲೂ ಕೂಡ ಆದಿಚುಂಚನಗಿರಿ ತಿರುಚಿ ಮಹಾಸ್ವಾಮಿಗಳ ಜೊತೆಯಲ್ಲಿ ಕುಂಭಮೇಳದ ನೇತೃತ್ವವನ್ನು ಅಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ವಹಿಸ್ತಾ ಬಂದಿರತಕ್ಕಂಥ ಸುತ್ತೂರು ಮಹಾಸಂಸ್ಥಾನದ ಜಗದ್ಗುರು ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ, ತಿರುಚಿ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ, ವಡ್ರಾಳ ಸ್ವಾಮಿಗಳು ಮತ್ತು ಉಪಸ್ಥಿತರಿದ್ದ ಎಲ್ಲ ವ್ಯಕ್ತಿಗಳು, ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳು, ರಕ್ಷಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಮಾಧ್ಯಮ ಬಂಧುಗಳು, ನಾಗರಿಕ ನೇತೃತ್ವದಲ್ಲಿ ಈಗಾಗಲೇ ಪೂಜ್ಯ ಜಯಲಕ್ಷ್ಮಿ ಮಹಾಸ್ವಾಮಿಗಳು ಕುಂಭಮೇಳ ನಡೆದಂಥ ರೀತಿಯನ್ನು ಅದರ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಬಾಂಧವ್ಯದ ಹಿನ್ನೆಲೆಯಲ್ಲಿ ನನಗೆ ವಿವರಿಸಿದರು. ಸೂಕ್ಷ್ಮವಾಗಿ ನೋಡಿದ ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿಯ ಇಕ್ಕೆಲಗಳಲ್ಲಿಯೇ ಬೆಳೆದುಕೊಂಡಿದ್ದಾರೆ. ಯಾವುದೇ ನಾಗರಿಕತೆಯನ್ನು ತೆಗೆದುಕೊಂಡರೂ ಕೂಡ ಎಲ್ಲ ನಾಗರಿಕತೆಗಳ ತುಳಸಿಯಲ್ಲಿ ನದಿಗಳ ಪಾತ್ರವಿದೆ. ಅಂತಹ ನದಿ ಪಾತ್ರದಲ್ಲಿ ನಾಗರಿಕತೆ ಬೆಳೀತು, ಸಮಾಜ ಬೆಳೀತು, ದೇಶಗಳು ಬೆಳೀತು. ಇವತ್ತು ಈಗ ಈ ಸ್ಥಿತಿಗೆ ಬರತಕ್ಕಂಥದ್ದು. ಸಾಮಾನ್ಯವಾಗಿ ನದಿಯ ನೀರು ಗಂಗೆಯನ್ನು ಪರಮ ಪವಿತ್ರ ಅಂತ ಭಾವಿಸ್ತೇವೆ. ವ್ಯಕ್ತಿಯ ಹುಟ್ಟಿಗೂ ಕೂಡ ನದಿಯ ಪಾತ್ರ ಮತ್ತು ನೀರಿನ ಪಾತ್ರ ಎಷ್ಟು ಅಂತ ನಮಗೆ ಮತ್ಸ್ಯಪುರಾಣದಲ್ಲಿ ಗೊತ್ತಿದೆ. ಮತ್ಸ್ಯಪುರಾಣದಲ್ಲಿ ಮತ್ಸ್ಯಾವತಾರವನ್ನು ತಾಳಿದಂಥ ಮಹಾವಿಷ್ಣು ಆತನಿಗೆ ಹೇಳಿದ ಮಾತಿನೇ ಇಕ್ಷ್ವಾಕು ಮಹರ್ಷಿಗೆ, ಇಕ್ಷ್ವಾಕು ರಾಜನಿಗೆ ಹೇಳಿದನು, ಜಗತ್ತಿನಲ್ಲಿ ಏನು ಬೇಕಾದರೂ ಸಹಿಸಿಕೊಡ್ತೇನೆ, ಆದರೆ ನರಸಿಂಹನಂತೂ ಮಾತನ್ನು ಸಹಿಸೋದಿಲ್ಲ ಅಂತ ಹೇಳಿದ. ಅದಕ್ಕಾಗಿ ಮತ್ಸ್ಯಾವತಾರ ಆಗುತ್ತದೆ. ಮತ್ಸ್ಯಾವತಾರ ನೀರಿನಲ್ಲೇ ಯಾಕಾಯಿತು? ಜಗತ್ತಿನ ಉದಯಕ್ಕೆ ಮೂಲ ಕಾರಣ ನೀರು. ಬೇರೆ ಬೇರೆ ಪಂಚಭೂತಗಳಿದ್ರೂ ಕೂಡ ಮೂಲ ಕಾರಣಗಳು. ಅದಕ್ಕೆ ಅವರು ಹೇಳ್ತಾರೆ, ಜಗದ ಕೊಳೆಯ ತೊಳೆಯುವ ಪಾವನ ದ್ರವ್ಯ ನೀರು. ಜಗತ್ತಿನ ಸೃಷ್ಟಿಗೆ ನೀರು ಕಾರಣ. ಜಗತ್ತಿನ ಲಯಕ್ಕೂ ಕೂಡ ಸಂಪೂರ್ಣ ಲಯ ಆಗಬೇಕು ಅಂತಂದರೆ ಬೇರೆ ಯಾವುದೇ ಕಾರಣಕ್ಕಿಂತ ಜಲಪ್ರಳಯ ಆಯಿತು ಅಂತಂದರೆ ಮನುಷ್ಯ ಹೋಗಲಿಕ್ಕೆ ಸಾಧ್ಯವಿಲ್ಲ. ಇಂತಹದನ್ನು ಅರ್ಥ ಮಾಡಿಕೊಂಡು ನಮ್ಮ ಹಿರಿಯರು ನಮ್ಮ ದೇಶದಲ್ಲಿ ಕೇವಲ ಭೌತಿಕವಾಗಿ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯ ಆರೋಗ್ಯ ಚೆಂದ ಇರಬೇಕು ಅಂತಂದರೆ ದೇಹದಲ್ಲಿರ್ತಕ್ಕಂಥ ಆರ್ಟರಿಗಳು ಚೆನ್ನಾಗಿರಬೇಕು. ದೇಹದಲ್ಲಿ ರಕ್ತವನ್ನು ದೇಹದ ಮೂಲೆ ಮೂಲೆಗೂ ಕೂಡ ಸಂಚರಿಸ್ತಕ್ಕಂಥ ಕೊಡ್ತಕ್ಕಂಥ ಆರ್ಟರಿಗಳು, ಮುಖ್ಯ ರಕ್ತನಾಳಗಳನ್ನ ಬ್ಲಾಕ್ ಆಯಿತು ಅಂತಂದರೆ ದೇಹ ಹಾಳಾಗುತ್ತೆ. ಅದೇ ರೀತಿ ಒಂದು ದೇಶ ಸಮೃದ್ಧಿಯಿಂದ, ಸೌಖ್ಯದಿಂದ, ಸುಖವಾಗಿ ಇರಬೇಕು ಅಂತಂದರೆ
ದೇಶದ ನಿಜವಾದ ಆರ್ಟರಿಗಳು ಯಾವುದು ಅಂತ ನದಿಗಳು. ನದಿಗಳೇನಾದರೂ ಕಲುಷಿತ ಆಗಿ ಆರ್ಟರಿಗಳ ಥರ ಬಂದ್ ಆಯಿತು ಅಂತಂದರೆ ದೇಹ ಹಾಳಾಗುವಾಗೆ ದೇಶದ ಕೂಡ ಹಾಳಾಗುತ್ತೆ. ಇದನ್ನು ತಿಳ್ಕೊಳ್ಳೋ ನಮ್ಮ ಹಿರಿಯರು ನಾಗರಿಕತೆ ನದಿಯ ದಡದಲ್ಲಿ ಹುಟ್ಟಿದ್ದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ನದಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಮುಖ ಅಂತ ತಿಳಿದು ಭಾವಿಸಬಹುದು. ಅದಕ್ಕೆ ನದಿಗಳನ್ನು ಪೂಜಿಸುವ ಮುಖಾಂತರ ಒಂದು ಕಡೆ ಆಗ್ತದೆ. ಅದಕ್ಕಿರ್ತಕ್ಕಂಥ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪರಂಪರೆ ಹಿನ್ನೆಲೆಯನ್ನು ಪೂಜ್ಯ ಸ್ವಾಮೀಜಿಯಾಗಿ ವರ್ಣಿಸಿದ್ದಾರೆ. ನಮ್ಮ ಸಂಪ್ರದಾಯದಲ್ಲಿ ಒಂದು ಮಾತು ಹೊರತು ವ್ಯಕ್ತಿಯ ಅದನ್ನು ಕೂಡ ಮನುಷ್ಯನಾದಂತಹ ಹುಟ್ಟಿದ ಮೇಲೆ ಬೇರೆ ಜೀವಿಗಳದ್ದು ಭೋಗದ ಜೀವ ಆಗಿದ್ದರೆ ಮನುಷ್ಯನ ದೇಹ ಯೋಗದ ಮುಖಾಂತರ ವ್ಯಕ್ತಿ ಮುಕ್ತಿಯನ್ನು ಸಾಧಿಸಿಕೊಳ್ಬೇಕು ಅಂದರೆ 3 ಮಜಲುಗಳನ್ನು 3 ಮೆಟ್ಟಿಲುಗಳನ್ನು ನಮಗೆ ಹಾಕಿಕೊಂಡಿದ್ದಾರೆ. ಒಂದು ಸಮಾಜದ ಸೇವೆಯನ್ನು ನಿರಪೇಕ್ಷಿತವಾಗಿ ಅಪೇಕ್ಷಿತವಾಗಿ ಮಾಡ್ತಕ್ಕಂಥದ್ದು. ಎರಡನೆಯದು ಭಕ್ತಿ ಮತ್ತು ಉಪಾಸನೆಗಳನ್ನು ಬಿಡದೆ ಮಾಡ್ತಕ್ಕಂಥದ್ದು. ಮೂರನೆಯದು ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು. ಈ 3 ಆಯಾಮಗಳ ಒಂದು ಸ್ಥಿತಿಯನ್ನು ಇಂತಹ ಒಂದು ಮೇಳಗಳಲ್ಲಿ ಕುಂಭಮೇಳಗಳಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿದ್ದಾರೆ. ಒಂದು ಕಡೆ ನದಿಯನ್ನು ಪೂಜಿಸುವ ಭಾವದಲ್ಲಿ ನದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ನಂತರದಲ್ಲಿ ವ್ಯಕ್ತಿಗೆ ಕೇವಲ ಪೂಜೆ ಮಾಡ್ತಾ ಇದ್ದರೆ ಸಾಲದು, ಅವನ ಮೂಲ ಉದ್ದೇಶವಾಗಿರ್ತಕ್ಕಂಥ ಮುಕ್ತಿ ಕೊಡಬೇಕಾಗುತ್ತೆ. ಅದಕ್ಕೆ ಇಂತಹ ಕುಂಭಮೇಳವನ್ನು ಪೂಜ್ಯ ಸ್ವಾಮೀಜಿಯವರು ಸಮುದ್ರ ಮಂಥನದ ಎಲ್ಲ ಸಂದರ್ಭಗಳನ್ನು ವಿವರಿಸಿದ್ದಾರೆ. ನಮ್ಮ ಜನಮಾನಸದಲ್ಲಿ ವ್ಯಕ್ತಿಯ ಬದುಕು ಅವರಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಬೇಕು ಅಂತಕ್ಕಂಥ ರೀತಿಯಲ್ಲಿ ಇಂತಹ ಸಂಭ್ರಮ ಆಧ್ಯಾತ್ಮಿಕ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ವ್ಯಕ್ತಿಯನ್ನು ಸಾಮಾಜಿಕ ಬದುಕಿಗೆ ನಿಷ್ಕಲ್ಮಶ ನಿಷ್ಕಾಮ ಸೇವೆಗೆ ತೊಡಗಿಸ್ಕೊಳ್ತಕ್ಕಂಥದ್ದು ಅದನ್ನು ನಾವು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಒಂದು ಕರೀತೀವಿ. ಇದರ ಜೊತೆಯಲ್ಲಿ ಆತನ ಇನ್ನೊಂದು ಹಂತದ ಕ್ಲೇಶದ ನಿವಾರಣೆಗೋಸ್ಕರ ಭಕ್ತಿ ಉಪಾಸನೆ ನಾಮಕರಣವನ್ನು ಕೂಡ ಹೇಳ್ತು. ಅದು ಕೂಡ ಕುಂಭಮೇಳದಲ್ಲಿ ಸಾಧನೆ. ವಠಾಳು ಸ್ವಾಮಿಗಳು ಹೇಳಿದಾಗೆ ಕುಂಭಮೇಳದ ಸಂದರ್ಭದಲ್ಲಿ ಬೇರೆ ಕೇವಲ ಸೇವೆ ಅಷ್ಟೇ ಅಲ್ಲ, ಕೇವಲ ಭಜನೆ ಪೂಜೆ ಅನುಷ್ಠಾನಗಳು ಹೋಮಗಳು ಅಷ್ಟೇ ಅಲ್ಲ. ಆ ಸಂದರ್ಭದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ವೇದಿಕೆಗಳ ಮುಖಾಂತರ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥ ಜ್ಞಾನ ಪ್ರಸಾರವನ್ನು ತಿಳಿಸ್ಕೊಳ್ತಕ್ಕಂಥ ಕೆಲಸ. ಈ 3 ನದಿಗಳ ಸಂಗಮ ಅಲ್ಲಿ ಗಂಗಾ ಮತ್ತು ಯಮುನಾ ಮತ್ತು ಗುಪ್ತಗಾಮಿಯಾಗಿರ್ತಕ್ಕಂಥ ಸರಸ್ವತಿ ಹೇಗೋ ಅದೇ ರೀತಿಯಲ್ಲಿ ಕಪಿಲ, ಕಾವೇರಿ ಮತ್ತು ಸ್ಫಟಿಕ ಈ 3 ಹೇಗೋ ಅದೇ ರೀತಿಯಲ್ಲಿ ಈ 3 ಅಂಗಗಳು ನಿಷ್ಕರ್ಮವಾಗಿರ್ತಕ್ಕಂಥ ಸರ್ವಿಸ್ ಮತ್ತು ಉಪಾಸನೆ ನಂತರದ ಜ್ಞಾನ ಈ 3 ಹಂತದ ಸೇವಾ ಕಾರ್ಯಗಳು ಉಪಾಸನಾ ಸಂದರ್ಭಗಳು ನಮ್ಮ ಕುಂಭಮೇಳದ ಸಂದರ್ಭದಲ್ಲಿ ಘಟಿಸುತ್ತೆ. ಬಂದಂತಹವರು ಸೇವೆಯನ್ನು ಮಾಡಬೇಕು, ಬಂದಂತಹವರು ಭಕ್ತಿ ಉಪಾಸನೆಗಳಿಗೆ ತೋರಿಸ್ಕೊಳ್ಬೇಕು, ಬಂದಂತಹವರು ವೇದಿಕೆಗಳ ಮುಖಾಂತರ ಆಗ್ತಕ್ಕಂಥ ಜ್ಞಾನಿಗಳ ನುಡಿಗಳನ್ನು ಜ್ಞಾನವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು. ಅಲ್ಲಿಯ 3 ಇಲ್ಲಿಯ 3 ಎಲ್ಲರೂ ಕೂಡ 3 ಕೊನೆಗೆ ಮುಕ್ತಿಯ ಕಡೆಗೆ ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಹಿರಿಯರಿಗೆ ಮತ್ತು ನಮ್ಮ ಸಾಮಾಜಿಕರಿಗೆ ಹಾಕಿಕೊಟ್ಟಂಥ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾರ್ಗ ಇಂಥ ಒಂದು ಪರಂಪರೆ 1989ರಿಂದ ನಮ್ಮೆಲ್ಲ ಜನಗಳು ಈ ಭಾಗಗಳು ಆ ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದ ಕಾರಣಕ್ಕೆ ಆ ದಾರ್ಶನಿಕ ಸಂತರು ಹಾಕಿಕೊಟ್ಟಂಥ ಒಂದು ಪರಂಪರೆ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಅಂದಿನ ಆಡಳಿತ ಸರ್ಕಾರಗಳು ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಆಯಾ ಹಂತದಲ್ಲಿ ಸಾಕಷ್ಟು ಸೇವೆಯನ್ನು ತಮ್ಮದೇ ಮನೆಯ ಕೆಲಸ ಅಂತ ತಿಳಿದು ಅಧಿಕಾರಿಗಳು ಹೊರತಾಗಿಕೊಂಡು ಮಾಡ್ತಾ ಮಾಡುವಂಥದ್ದು. ಈ ವರ್ಷದ 2025 ಫೆಬ್ರವರಿ 10, 11, 12 ಪೌರ್ಣಮಿ ಆ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಪೂರ್ಣ ಕನ್ವೆನ್ಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಅದು ಸಾಕಾರವಾಗಿರ್ತಕ್ಕಂಥದ್ದು. ಇಂತಹ ನಿಟ್ಟಿನಲ್ಲಿ ಆಗಿ ಸಾಕಷ್ಟು ಚರ್ಚೆಗಳು ಆಗಿ ಜವಾಬ್ದಾರಿಗಳನ್ನು ಕೂಡ ಹೊತ್ತಿದೆ. ಈ ಕಾಲಘಟ್ಟಕ್ಕೆ ಇದೇ ಸಂದರ್ಭದಲ್ಲಿ ಅಲಹಾಬಾದ್ನಲ್ಲಿ ಕೂಡ ಕುಂಭಮೇಳ ನಡೀತಾ ಇರೋದ್ರಿಂದ ಇಲ್ಲಿಯ ನಮ್ಮ ಭಕ್ತರು ಸಾಕಷ್ಟು ಜನ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಘಟ್ಟದಲ್ಲಿ ಇಲ್ಲಿಯೂ ಕೂಡ ನಡೀತಾ ಇರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಫ್ಲೋಟಿಂಗ್ ಡಿವೋಟೀಸ್ ಪಾಪ್ಯುಲೇಷನ್ ಇದ್ದೇ ಇರ್ತದೆ. ಇಂಥೆಲ್ಲದಕ್ಕೂ ಕೂಡ ವ್ಯವಸ್ಥೆಗಳಿಗೆ ಕೆಲವರು ಕೂಡ ಅಧಿಕಾರಿಗಳು ಬಂದು ಸಾಕಷ್ಟು ಅನುಭವವನ್ನು ಪಡ್ಕೊಂಡು ಹೋಗ್ತೀವಿ. ಅಂದಿನ ಆ ಕಾರ್ಯಕ್ರಮ ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇರೋದ್ರಿಂದ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಾಗರಿಕ ಎಲ್ಲ ತೆರನಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಾವು ಕೂಡ ಶ್ರಮಿಸಿ ಕಾರ್ಯಕ್ರಮವನ್ನು ಎಲ್ಲ ರೀತಿಯಲ್ಲಿ ಕೂಡ ಯಶಸ್ವಿ
ಜನೋಪಯೋಗಿಯಾಗಿ ಪರಿವರ್ತನೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ಮಾತಾಡಿದ್ದೇವೆ. ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಒಂದು ಕುಂಭಮೇಳದ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕಳೆದಿದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. ಇದು ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಇನ್ನೊಂದು ಭಾರತದ ಉತ್ತರ ಭಾರತದಲ್ಲಿ ಪ್ರಯಾಗದಲ್ಲಿ ಕುಂಭಮೇಳ ಪ್ರಾರಂಭ ಆಗುತ್ತೆ. ಸುಮಾರು 1,000 ನಡೆಯುತ್ತೆ. ಅದು ತೋರಿಸ್ಕೊಂಡ್ರೆ ನಮ್ಮದು 0.01% ಇಲ್ಲ. 1,000 ನಡೆಯುತ್ತೆ. ಸಾಕಷ್ಟು ಅಖಾಡಗಳಿರುತ್ತೆ ಮತ್ತು ಸುಮಾರು 40-45 ದಿವಸ ನಿರಂತರ ಪ್ರವಚನಗಳು, ದಾಸೋಹ ಕಾರ್ಯಕ್ರಮಗಳಿರುತ್ತೆ. ಅದರಿಂದಲೇ ಪ್ರೇರಣೆಯಾಗಿ ತಿರುಚಿ ಸ್ವಾಮಿಗಳು, ಶ್ರೀಪುರ ಸೇರಿ ಇದನ್ನು ಆರಂಭಿಸಿರ್ತಕ್ಕಂಥದ್ದು. ಅವರ ಆಶಯದಂತೆ ಇದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಈ ವರ್ಷ ಮಧ್ಯ ಒಂದು ವ್ಯಾಪಾರದಿಂದ ಜನರು ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ನಿರೀಕ್ಷೆ ಇರುತ್ತೆ. ಒಂದು ಅದಕ್ಕೆ ಬೇಕಾದಂಥ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದು. ಎರಡನೇದು ಆ ಸಂದರ್ಭದಲ್ಲಿ ಎಲ್ಲ ಶಿಸ್ತಿನ ಕಾರ್ಯಕ್ರಮಗಳು ನಡೆಯುವಂಥ ನೋಡಬಹುದು. ನಂತರ ಏನು ಹಾಗಾಗಿ ಅದು ಶಾಶ್ವತವಾಗಿ ಆಗಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಇದು ಚರ್ಚೆ ಆಗ್ತಾನೆ ಇದೆ. ಈಗ ಮೊದಲಿದ್ದಂತೆಯೂ 99 ಸುಮಾರು ಬದಲಾವಣೆ ಆಗಿದೆ. ಅಭಿವೃದ್ಧಿ ಕೆಲಸಗಳ ಆಗಿದೆ. ಸಾಮಾನ್ಯ ಅಭಿವೃದ್ಧಿ ಕೆಲಸಗಳ ಆಗಿ ನಿಧಾನವಾಗಿ ನಡೀತಿದ್ದು ಸಾಧನ ನಡೀತಾ ಇತ್ತು. ಈಗ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಮಂಗಳೂರಿನ ಆಸಕ್ತಿ ವಹಿಸಿ ನದಿಗಳಲ್ಲಿ ನಿರ್ಮಿಸಿದಂಥ ಒಂದು ಟ್ರಾನ್ಸ್ಫರ್ ಮಾಡಿರಬೇಕು, ಮಾಡಿರಬೇಕು, ಎಲ್ಲ ಮಾಡಿರ್ತಾರೆ. ತುಂಬ ಶಿಸ್ತಿಯಿಂದ ಮಾಡಿದ್ದಾರೆ. ಅದು ಮುಂದುವರೆದವಾಗಿ ಅವರು ಮುಂದುವರಿಸಲಿಕ್ಕೆ ಅವರು ಪ್ರಚಾರ ಮಾತನಾಡಿ ರಚಿಸಬೇಕಾಗಿದೆ. ಅದನ್ನೆಲ್ಲ ಅಧಿಕಾರಿಗಳಿಂದ ನಾವು ಜಿಲ್ಲಾಧಿಕಾರಿಗಳು ವಿಸ್ತೀರ್ಣ ಕಡೆಗೆ ಬರುತ್ತೆ. ಅದು ಜಿಲ್ಲಾಧಿಕಾರಿ ನೀತಿ ಬರುತ್ತೆ. ಈ ವಿಸ್ತೀರ್ಣ ಪರೀಕ್ಷೆ ಅವಾಗ ಬರುತ್ತೆ ಮತ್ತು ಇದೆಲ್ಲ ಶುರುವಾಗುತ್ತೆ. ಇದೆಲ್ಲ ನೋಡಿ ಸಾರ್ವಜನಿಕರ ದೃಷ್ಟಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ